ಏನಾಗೈತಪ್ಪ? ಜ್ವರ ಬಂದ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ನ ಮಾರ್ನಿಂಗಿಂದ ಶುರು ಮಾಡ್ತಾಯಿದ್ದೀನಿ. ಅಪ್ಪುಗೆ ಯಾಕೋ ಫುಲ್ಲು ಹುಷಾರಿಲ್ಲ. ನೈಟಿಂದನೂ ಯಾಕೋ ಫುಲ್ಲು ಜ್ವರ ಬಂದುಬಿಟ್ಟಿತ್ತು. ನೈಟು ಸ್ವಲ್ಪ ಔಷಧಿ ಹಾಕಿ ಮಲಗಿಸಿದ್ದೆ, ಆದರೆ ಬೆಳಗ್ಗೆ ನೋಡೋಣ ಕಮ್ಮಿ ಆಗ್ಬೋದು ಅಂದ್ಕೊಂಡೆ, ಬಟ್ ಒಂಚೂರೂ ಕಮ್ಮಿ ಆಗಿಲ್ಲ. ಹಾಗಾಗಿ ಇವಾಗ ಹಾಸ್ಪಿಟ್ಲಿಗೆ ಹೊರಟಿದ್ವಿ. ಸ್ವಲ್ಪ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ ಹಾಕಿದ್ದೆ ಬೆಳಗ್ಗೆನೇ ಎದ್ದು, ಅದನ್ನೆಲ್ಲ ಹೋಗಿ ಹಾರಾಕ್ಬಿಟ್ಟು ಬಂದು ರೆಡಿ ಆದೆ. ಅವನು ಇಲ್ಲೇ ಮಲಗಿದ್ದಾನೆ ಸೋಫಾ ಮೇಲೆ, ಸ್ವಲ್ಪ ಸುಸ್ತಾಗಿರೋ ಥರ ಕಾಣಿಸ್ತಾ ಇದೆ. ಹಾಗಾಗಿ ಹಾಲು ಕೊಟ್ಬಿಟ್ಟು ಮಲಗಿಸಿದ್ದೀನಿ. ಇವಾಗ ಕರ್ಕೊಂಡು ಹೋಗಬೇಕು. ಅಲ್ಲೇನಾದರೂ ಇಡ್ಲಿ ಏನಾದರೂ ತಿನ್ಸ್ಕೊಂಬರೋಣ ಅಂತ ಅಂದ್ಕೊಂಡು ಏನೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಯಾಕಂದರೆ ಫಾರ್ಮ್ ಹತ್ರ ಹೋಗಿ ಅಲ್ಲೆಲ್ಲ ಕೆಲಸ ಮುಗಿಸಿ ಬೇಗ ಓಡಿ ಬಂದ್ವಿ. ಅವ್ನಿಗೆ ಇಲ್ಲಿ ಜ್ವರ ಬೇರೆ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದೇ ನಿಮಿಷಕ್ಕೆ ಓಡಿ ಬಂದುಬಿಟ್ವಿ ಅಲ್ಲೆಲ್ಲ ಕೆಲಸ ಮುಗಿಸಿ. ಹಾಗಾಗಿ ಬಂದಿದ್ದ ತಕ್ಷಣ ಅವನಿಗೆ ಹಾಲು ಕೊಟ್ಬಿಟ್ಟು ಇವಾಗ ಕೂರಿಸಿದ್ದೀನಿ. ನಾನು ರೆಡಿ ಆದೆ. ಪ್ರವೀಣ್ ಅವರು ಹಸುನ ಕಟ್ಟಾಕ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಇವಾಗ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬರ್ಬೇಕು. ಯಾಕೆ ಅಂತ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಫುಲ್ಲು ಜ್ವರ ಬಂದುಬಿಟ್ಟಿದೆ. ನೆನ್ನೆ ಬೇರೆ ಜೋರು ಮಳೆ ಬಿತ್ತಲ್ವ, ಸೊ ಏನು ವೆದರ್ಗೂ ಇಲ್ಲ ಏನಾಯಿತು ಅಂತ ಗೊತ್ತಿಲ್ಲ. ಸರಿ ಆಯಿತು ತೋರಿಸ್ಕೊಂಬಂದ್ಬಿಡ. ನಾನು ಆ್ಯಕ್ಟಿವ್ ಆಗಿದ್ದಾನೆ, ಬಟ್ ಜ್ವರ ಇದೆ, ಮೈ ಫುಲ್ಲು ಬಿಸಿ ಇದೆ. ಅವ್ನು ಯಾವಾಗಲೂ ಇದೇ ಥರನೇ. ಅವ್ನಿಗೇನಾದರೂ ಜ್ವರ ಈ ಥರದ್ದು ಏನಾದ್ರು ಬಂದರೆ ಆ್ಯಕ್ಟಿವ್ ಆಗೇ ಇರ್ತಾನೆ, ಬಟ್ ಸ್ವಲ್ಪ ಡಲ್ ಆಗಿಬಿಡ್ತಾನೆ, ಮಂಕ್ ಆಗಿಬಿಡ್ತಾನೆ, ಓಡಾಡ್ತಾ ಇರ್ತಾನೆ, ಮಾತಾಡ್ತಾ ಇರ್ತಾನೆ, ನಗ್ತಾ ಇರ್ತಾನೆ. ಆದರೂ ಏನೋ ಒಂಥರ ಒಳಗೊಳಗೆ ಕೊರಗ್ತಾರೆ ಅಂತ ಹೇಳ್ತಾರಲ್ಲ, ಸೊ ಆ ಥರ ಕೊರಗ್ತಾನೆ ಇರ್ತಾನೆ ಒಳಗೆ. ಸೊ ಮಳೆ ಬೇರೆ, ವೆದರ್ ಕೂಡ ಚೆನ್ನಾಗಿಲ್ಲ, ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಇವಾಗ ನಾನು ಕೂಡ ರೆಡಿ ಆದೆ. ನಿನ್ನೆ ಮಳೆ ಬಿದ್ದಿರೋದಕ್ಕೂ ಏನೋ ಗೊತ್ತಿಲ್ಲ, ಫುಲ್ಲು ಸೊಳ್ಳೆಗಳು ಬರೋ ಜಾಗದಲ್ಲೆಲ್ಲ ನೋಡಿ ಅಪ್ಪ, ಎಲ್ಲ ಕಡೆನೂ ಕಚ್ಚಾಕಿಕ್ಬಿಟ್ಟಿದೆ. ನಾನು ಇವಾಗ ರೆಡಿ ಆಗಬೇಕಾದ್ರೆ ನೋಡ್ತಾ ಇದ್ದೀನಿ ಹಿಂಗೆ ಮುಟ್ಕೊಂಡು. ನೆನ್ನೆ ಮಳೆ ಬಂದಿರೋದಕ್ಕೆ ಅದಕ್ಕೂ ಫುಲ್ಲು ಸೊಳ್ಳೆಗಳು ಎಲ್ಲ ಕಡೆನೂ ಕಚ್ಚಾಕ್ಬಿಟ್ಟಿದ್ದಾವೆ. ಕರೆಂಟ್ ತೆಗ್ದಿರೋದಕ್ಕೂ ಅದಕ್ಕೆ ಇರಬೇಕೇನೋ ಅವ್ನಿಗೆ ಅಷ್ಟು ಜ್ವರ ಬಂದಿರೋದು. ಮೇ ಬಿ ಅವ್ನಿಗೆ ಸೊಳ್ಳೆನೋ ಕಚ್ಚಿರಬೇಕು, ಅದಕ್ಕೇ ಜ್ವರ ಬಂದಿರಬೇಕು ಅಂತ ನಾವು ಅಂದ್ಕೊಂಡ್ವಿ. ಯಾಕಂದರೆ ನನಗೆ ಈ ರೇಂಜ್ ನೋಡಿ ಮುಖದಲ್ಲಿ ಎಲ್ಲ ಕಚ್ಚಾಕ್ಬಿಟ್ಟಿದ್ದಾವೆ ನನಗೆ ಈ ರೇಂಜ್ಗೆ. ಇನ್ನು ಅವನು ಇನ್ನೂ ಪುಟ್ಟ ಹುಡುಗ ಅಲ್ವಾ, ಬೇರೆ ಮೇ ಬಿ ಅದು ಸೊಳ್ಳೆ ಕಚ್ಚಿನೇ ಆಗಿರೋದು ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ಕರ್ಕೊಂಡೋಗಿ ಬಂದುಬಿಡೋಣ ಅಂತ. ಏನಾಗೈತಪ್ಪ? ಜ್ವರ ಬಂದೈತಾ? ಯಾಕೆ ಜ್ವರ ಬಂತು? ಜ್ವರ ಬಂದರೂ ಕಿಸಿತಾ ಅದೇ. ಜ್ವರ ಬಂದ್ಬಿಟ್ಟೈತೆ, ನೈಟಿಂದ ಕೊರಗ್ತಾ ಇತ್ತು. ಹೌದ್ರ ಔಷಧಿ ಹಾಕಿದ್ದೀನಿ, ಆದರೆ ಕಮ್ಮಿ ಆಗಿಲ್ಲ. ಇವಾಗ ಹಾಲು ಕುಡಿದು ಹಾಸ್ಪಿಟ್ಲಿಗೆ ಹೋಗ್ಬೇಕು. ಸೂಜಿ ಚುಚ್ಚಿಸ್ಕೊಬರೋದಾ? ಯಾಕೆ? ಹೆಂಗೆ ಚೆಕ್ ಮಾಡ್ತಾರೆ? ಹಿಂಗೆ ಚೆಕ್ ಮಾಡ್ತಾರಾ? ಅಷ್ಟು ಚೆಕ್ ಮಾಡಿದ್ರೆ ವಾಸಿ ಆಗಿಬಿಡುತ್ತಾ ಜ್ವರ? ಇಲ್ಲಪ್ಪ, ಇಲ್ಲ ಔಷಧಿ ಕುಡಿಬೇಕು, ಇಲ್ಲ ಸೂಜಿ ಚುಚ್ಚಬೇಕು. ಆ ಎರಡು ಮಾಡಿದ್ರೆ ಜ್ವರ ಕಮ್ಮಿ ಆಗುತ್ತದೆ. ಇಲ್ಲ, ಇವಾಗ ಹಾಲು ಕುಡಿಸಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ನೈಟಿಂದ ಫುಲ್ಲು ಜ್ವರ ಬಂದುಬಿಟ್ಟಿತ್ತು. ಆದರೂ ಔಷಧಿ ಇತ್ತು ಹಾಕಿದ್ದೆ, ಆದರೂ ಕಮ್ಮಿನೇ ಆಗಿಲ್ಲ, 1% ಕೂಡ ಕಮ್ಮಿ ಆಗಿಲ್ಲ. ಇವಾಗ ಹಾಲು ಕುಡಿಸಿ ಕರ್ಕೊಂಡೋಗ್ಬೇಕು. ಇವಾಗ ಇನ್ನೂ 7:15 ಆಗಿದೆ ಅನಿಸುತ್ತೆ ಅಷ್ಟೇ. ಅವ್ರು ಡಾಕ್ಟ್ರೆಲ್ಲ ಬರೋದು 8 ಗಂಟೆ ಆಗೈತಾ? ಓಕೆ 8 ಗಂಟೆ ಏನೋ ಆಗಿದೆ. 9 ಗಂಟೆ 9:15 ಮೇಲೆ ಡಾಕ್ಟ್ರು ಬರ್ತಾರೆ, ಅದಕ್ಕೆ ಹೋಗೋದಾ? ಸೊ ಜ್ವರ ಬಂದೈತೆ ಅಂತ ಏನಲ್ಲ, ಡಲ್ಲಾಗಿರ್ತಾನೆ, ಬಟ್ ಅಷ್ಟೇ ಆ್ಯಕ್ಟಿವ್ ಆಗೂ ಇರ್ತಾನೆ, ಸೂಪರ್ ಆ್ಯಕ್ಟಿವ್ ಆಗೂ ಇರ್ತಾನೆ, ನಗ್ತಾನೆ ಇರ್ತಾನೆ, ನಮ್ಮನ್ನೆಲ್ಲ ಕೀ ಅಂತಾನೆ. ಆಮೇಲೆ ಕೊರಗ್ತಾನೆ, ಜ್ವರ ಬಂದ್ಬಿಟ್ಟದೆ ಅಂತ ಅಲ್ಲಪ್ಪ. ಸರಿ, ಹಾಸ್ಪಿಟ್ಲಿಗೆ ಹೋಗೋಣ. ಇನ್ನು ಅಪ್ಪನ ಹಾಸ್ಪಿಟ್ಲಿಗೆ ಕೂಡ ಕರ್ಕೊಂಡೋದ್ವಿ. ಅವರೇನು ಜಾಸ್ತಿ ಏನು ಫೀವರ್ ಇಲ್ಲ. ಇವತ್ತೊಂದು ದಿವಸ ನಾನು ಮೆಡಿಸನ್ ಕೊಡ್ತೀನಿ, ನೋಡಿ ಕಮ್ಮಿ ಆಗುತ್ತೆ ಅಂದರು. ಸರಿ ಅಂತ ಹೇಳ್ಬಿಟ್ಟು ಮೆಡಿಸನ್ ಎಲ್ಲ ತೊಗೊಂಡು ಇನ್ನು ವಾಪಸ್ ಮನೆಗೆ ಬಂದು ಅವರು ಫಾರ್ಮ್ ಹತ್ರ ಹೋದರು. ನಾನು ಇಲ್ಲಿಗೆ ಬಂದೆ. ಫಾರ್ಮ್ ಹತ್ರ ಹೋಗಿ ನೋಡಿದ ತಕ್ಷಣ ನಮ್ಮ ಮಂಗಳೂರು ಬುಡ್ಡಿ ಕರು ಹಾಕಿತ್ತಲ್ಲ, ಆ ಕರು ಕಾಣಿಸ್ತಾ ಇಲ್ಲ. ಪಾಪ ಅವರಂತೂ
ಓಡಾಡಿ ಓಡಾಡಿ ಸುತ್ತಾಡಿ ಎಲ್ಲ ಕಡೆ ನೋಡಿದ್ದಾರೆ, ಸಿಗ್ತಾ ಇಲ್ಲ. ಲಾಸ್ಟಿಗೆ ಏನು ಮಾಡಿದೆ ಅಂದರೆ ಅಪ್ಪನ ಮಲಗಿಸ್ಬಿಟ್ಟು ನಾನು ಕೂಡ ಸ್ಕೂಟಿ ತೊಗೊಂಡು ಅಲ್ಲಿಗೆ ಹೋಗಿ ನಾವು ಒಂದು 2-3 ಕಡೆ ನೋಡೋ ಅಷ್ಟೊತ್ತಿಗೆ ನಾವು ಜೋಳ ಹಾಕಿದ್ವಲ್ಲ, ಅಲ್ಲಿ ಆ ಕರು ಸೈಡಲ್ಲಿ ಮಲ್ಕೊಂಡಿದೆ. ಒಂದು ನಿಮಿಷಕ್ಕೆ ನಿಜವಾಗ್ಲೂ ಹೆಂಗಾಗೋಗಿತ್ತು ಅಂದರೆ ಬೇಜಾರೇ ಆಗೋಯಿತು, ಏನಪ್ಪ ಹಿಂಗಾಗೋಯ್ತು ಅಂತ ಹೇಳ್ಬಿಟ್ಟು. ಯಾಕಂದರೆ ಅಷ್ಟು ಇಷ್ಟಪಟ್ಟಿದ್ವಿ, ಅದಕ್ಕೆ ಹೇಳೋದು ಯಾವ್ದ್ರ ಮೇಲೂ ನಾವು ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು ಅಂತ ಹೇಳ್ಬಿಟ್ಟು ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ವಿ. ಪುಟ್ಟಿ ಪುಟ್ಟಿ ಅಂದ ತಕ್ಷಣ ಅದು ಹಿಂದೆಗಡೆನೇ ಓಡಿ ಬರ್ತಾಯಿದ್ದು. ಲಾಸ್ಟಿಗೆ ನೋಡಿ ಇವಾಗ ಅದು ಸಿಕ್ತು ನಮಗೆ. ನೀನು ಆ ಕಡೆ ಹೋಗಿ ನೋಡ್ಲೇ ಇಲ್ವಾ? ಮಂಗಳೂರು ಬುಡ್ಡಿ ಕರ ಕಳ್ದೋಗೈತೆ ಅಂತ ಹೇಳಿ ಅಲ್ಲಿಂದ ಓಡಿ ಬಂದ್ಬಿಟ್ಟೆ ನಾನಂತೂ. ನೋಡಿ ಇಲ್ಲಿ ಬಿದ್ದಾಳೆ ಒಳಿಕೆ. ಏನು ನೋಡು ಕಾಲೇನಾದ್ರೂ ಆಯ್ತು? ನೋಡಿ ನಾಯಿಗೆ ಏನಾದರೂ ಸಿಕ್ಕಿದ್ರೆ ಅಲ್ಲಿಗೆಲ್ಲ ಅಲ್ಲಿ ಇಲ್ಲಿ ನೋಡಿಲ್ಲ, ಅಲ್ಲೆಲ್ಲ ಹೋಗಿ ನೋಡಿದ್ಯಾ? ಹಾಂ ನೋಡಿ ಅವ್ರವು ಸುಮ್ಬಿಡ್ತಾ ಇರಲಿಲ್ಲ ಬಿಡು, ನಿನ್ನ ಗುದ್ದಾಕ್ಬಿಟ್ಟಿರೋಳು ಅಲ್ವೇನವ? ಹಾಂ ಹತ್ತು ಬಿಟ್ಟೊಳಗೆ ಕಣ್ಣಲ್ಲೆಲ್ಲ ನೀರು ಬಂದ್ಬಿಟ್ಟದೆ. ಹಾಂ ನಾಯಿ ಕೈ ಸಿಕ್ಕಿದ್ರೆ ಅಷ್ಟೇ ಗೋವಿಂದ. ನಾನು ಒಂದೇ ಉಸಿರುಗೋಡ್ ಬಂದೆ ಗೊತ್ತಾ ತಿಂತಿದ್ದವಳು. ಅಯ್ಯೋ ನಾಯಿ ಕೈ ಸಿಕ್ಬಿಟ್ಟಿದ್ರೆ ಏನಪ್ಪ ಮಾಡೋದು ಅಂತ. ಅಲ್ಲೆಲ್ಲ ನುಗ್ಗಿ ಗಲೀಜು ಮಾಡ್ಕೊಂಡು ಪ್ಯಾಂಟ್ ಗಿಂಟ್ ಎಲ್ಲ ಹೇಳಿ ನೋಡ್ಕಕ್ಕೆ. ಹಾಂ ಎದಾ ಹೋಗು. ಹೆಂಗೋ ಸದ್ಯ ಸಿಕ್ಕಿದ್ಲು, ಇಲ್ಲ ಅಂದಿದ್ರೆ ನಾಯಿಗಳು ಇಲ್ಲಿ ಸುಮಾರು ಇದ್ದಾವೆ ನಾವು ಹಸುಗಳು ಬಿಡೋ ಜಾಗದಲ್ಲಿ. ಎಳ್ಕೊಂಡೋಗ್ಬಿಟ್ರೆ ಓಸತಿ ಇದಾಗ್ದಂಗೆ ಇದು ಆಗ್ಬಿಡುತ್ತೆ ಅಂತ ಎಷ್ಟು ಭಯ ಆಗಿತ್ತು ಗೊತ್ತಾ. ಸೊ ಫೈನಾಗಿ ಸಿಕ್ಕಿದ್ಲು. ಪಾಪ ಅವಳು ಎದ್ರುಕೊಂಡು ಕುತ್ಕೊಂಡ್ಬಿಟ್ಟಿದ್ಲಂತೆ, ನೋಡೋಕ್ಕಾಗ್ತಾ ಇರಲಿಲ್ಲ. ಇನ್ನು ಅಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಣ ಕರುಗಳು ಇರೋ ಜಾಗದಲ್ಲಿ ಅಂತ ಹೇಳ್ಬಿಟ್ಟು ಅವರು ಕ್ಲೀನ್ ಮಾಡ್ತಾಯಿದ್ರು. ಎಲ್ಲ ಕರುಗಳನ್ನು ನಾನು ಈಚೆ ಕಡೆ ಬಿಟ್ಟು ನೋಡ್ತಾ ಇದ್ದೆ. ಎಷ್ಟು ಏನಂದರೆ ನಾವು ಮನುಷ್ಯರ ಮೇಲೆ ನಾವು ಜಾಸ್ತಿ ಅಟ್ಯಾಚ್ಮೆಂಟೇ ಇಲ್ಲ. ನಾನಾಗಿರ್ಬೋದು, ಪ್ರವೀಣ್ ಅವರಾಗಿರ್ಬೋದು, ಅಪ್ಪನೂ ಅಷ್ಟೇ. ಆದರೆ ಅನಿಮಲ್ಸ್ ಅಂದರೆ ನಾವು ನಾಯಿ ಅವು ಇವೆಲ್ಲ ಸಾಕಲ್ಲ, ಹಸುಗಳ ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಇದ್ದಾವೆ. ಅವು ಏನಾದರೂ ಸ್ವಲ್ಪ ಆರೋಗ್ಯ ತಪ್ಪಿತು ಅಂದರೆ ಅವಕ್ಕೆ ಎಕ್ಸ್ಟ್ರಾ ಕೇರ್ ಮಾಡೋದು, ನೋಡ್ಕೊಳ್ಳೋದೆಲ್ಲ ಮಾಡಿದಾಗ ಅವೇನಾದರೂ ಒಂಚೂರು ಈ ಥರ ಕಣ್ಮರೆ ಆಗೋಯ್ತು ಅಂದರೆ ತಡ್ಕೊಳ್ಳೋದಕ್ಕಾಗಲ್ಲ. ಹುಡುಕಿ ಅಷ್ಟು ಸಾಕಾಗೋಗ್ಬಿಡುತ್ತೆ. ಅಷ್ಟು ಅಟ್ಯಾಚ್ಮೆಂಟ್ ಇವಾಗ ಬೆಳೆಸ್ಕೊಬಿಟ್ಟಿದ್ದೀವಿ ನಾವು. ಅದರಲ್ಲೂ ಕರುಗಳ ಮೇಲಂತೂ ಇನ್ನೂ ಜಾಸ್ತಿ ಬೆಳೆಸ್ಕೊಬಿಟ್ಟಿದ್ದೀವಿ. ಯಾಕಂದರೆ ಅವು ಅಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತವೆ ನಮ್ಮನ್ನು ನೋಡಿ. ಎಷ್ಟು ಒಂಥರ ಫೀಲಿಂಗ್ಸ್ ಅರ್ಥ ಮಾಡ್ಕೊತವೆ ಅಂದರೆ ನಾನು ಕಣ್ಣು ಬಿಟ್ಟಿದ ತಕ್ಷಣ ನಾವು ಅಲ್ಲೇ ನಿಂತ್ಕೊಂಡ್ಬಿಡ್ತೇವೆ. ಹಾಲು ಹೋಗ್ಬೇಕಾದ್ರೆ ಒಬ್ಬಳೊಬ್ಬಳೇ ಬರಬೇಕು, ಒಂದೊಂದೇ ನಾನು ಕುಡಿಸೋದು ಅಂತ ಹೇಳಿದಾಗ ಎಷ್ಟು ಚೆನ್ನಾಗಿ ಲೈನಿಗೆ ಬಂದು ನಿಂತ್ಕೊಳ್ತವೆ ಗೊತ್ತಾ. ಅದೆಲ್ಲ ಒಂಥರ ನಿಜವಾಗ್ಲೂ ನಂಬೋಕ್ಕಾಗಲ್ಲ ಈ ಥರನೂ ಇರ್ತಾವ ಅಂತ ಹೇಳ್ಬಿಟ್ಟು. ಇನ್ನು ಅಲ್ಲಿಂದ ಮನೆಗೆ ಬಂದು ಇನ್ನು ಅಪ್ಪು ಇನ್ನೂ ಮಲಗಿದ್ದ. ಹಾಗಾಗಿ ಸ್ವಲ್ಪ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಂಬಿಡೋಣ, ನಾಳೆ ವಾರ ಬೇರೆ ಅಲ್ವಾ, ಮಾಡ್ಕೊಬಿಡೋಣ ಅಂತೇಳಿ ಬೇಗ ಮಾಡ್ಕೊಳ್ತಾ ಇದ್ದೆ. ಹಾಗೆ ಸ್ವಲ್ಪ ಸ್ನಾನ ಮಾಡೋಣ, ತಲೆ ಯಾಕೋ ನೋವ್ತಾಯಿತ್ತು ಅಂತೇಳಿ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿಕೊಂಡೆ. ಇನ್ನು ನೀವು ರೀಸೆಂಟಾಗಿ ಕೇಳ್ತಾಯಿದ್ರಿ ನಿಮ್ಮ ಹೇರ್ ಗ್ರೋತು, ರೀಸೆಂಟಾಗಿ ನೀವು ಹೇರ್ ಕಟ್ ಮಾಡಿಸಿದ್ರಿ, ಎಷ್ಟು ಚೆನ್ನಾಗಿ ಹೇರ್ ಗ್ರೋತ್ ಆಗಿದೆ, ಏನಾದರೂ ಕುಡಿತಾ ಇದ್ದೀರಾ ಇಲ್ಲ ತೊಗೊಳ್ತಾ ಇದ್ದೀರಾ ಅಂತ. ನಾನು ನೆಲ್ಲಿಕಾಯಿ ಜ್ಯೂಸ್ ತೊಗೋತೀನಿ. ಅದ್ರ ಜೊತೆಗೆ ಇನ್ನೊಂದು ಅಂದರೆ ನಾನು ತೊಗೊಳ್ತಾ ಇರೋದು ಬರೀ ಕರಿಬೇವನ್ನ ಮಿಕ್ಸ್ ಮಾಡಿ ಒಂದು ಪೌಡ್ರ್ ಮಾಡಿ ಇಟ್ಕೊಳ್ತಾ ಇದ್ದೆ ಒಣಗಿಸ್ಬಿಟ್ಟು. ಅದನ್ನು ಜಸ್ಟ್ ಹಾಗೆ ನಾನು ನೀರಲ್ಲಿ ಇಲ್ಲಾಂದರೆ ಅಡುಗೆ ಮಾಡಬೇಕಾದ್ರೆ ಯೂಸ್ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಆ್ಯಂಡ್ ಎಲ್ಲೂ ಕೂಡ ನಿಮಗೆ ವೈಟ್ ಹೇರ್ಸ್ ಕೂಡ ಕಾಣಿಸಲ್ಲ, ಬ್ಲ್ಯಾಕ್ ಹೇರ್ ಅಷ್ಟು ಚೆನ್ನಾಗಿ ಬರುತ್ತೆ. ನಾನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲ ಎಣ್ಣೆಗೆ ಮಿಕ್ಸ್ ಮಾಡೋದು, ಆ ಪೌಡ್ರನ್ನ ಹಚ್ಕೊಳ್ಳೋದು, ಈ ಥರದ್ದೆಲ್ಲ ನಾನು ಮಾಡ್ತಾಯಿದ್ದೆ. ಸೊ ಇವತ್ತು ಕೂಡ ಅದನ್ನು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ದೇವ್ರ ಮನೆ ಏನಿದ್ದಲ್ಲ ಅದನ್ನು ಕಂಪ್ಲೀಟಾಗಿ ಡಸ್ಟ್ ಮಾಡಿ ಕ್ಲೀನ್ ಮಾಡಿಕೊಂಡೆ. ಹಾಗೆ ನಂಗೆ ರೀಸೆಂಟಾಗಿ ರೀಲ್ಸ್ ಸ್ಕ್ರೋಲ್ ಮಾಡಬೇಕಾದ್ರೆ ಕರಿಬೇವು ನಮ್ಗೆ ಎಷ್ಟು ಒಳ್ಳೆಯದು, ಹಾಗೆ ನುಗ್ಗೆಕಾಯಿ ಸೊಪ್ಪು ಕೂಡ ಅಷ್ಟೇ ಒಳ್ಳೆಯದು ಅಂತ ಗೊತ್ತಾಗ್ತಾಯಿದೆ. ಅದರಲ್ಲಿ ಒಂದು ಪೌಡ್ರು ಮಾಡ್ತಾರೆ ನಮ್ಮ ಬೆಲ್ಲಿ ಫ್ಯಾಟ್ ಕಮ್ಮಿ ಮಾಡೋಕ್ಕೆ ಮತ್ತು ಹೇರ್ ಗ್ರೋತ್ಗೆ ಎಲ್ಲನೂ ಹೇಳ್ತಾಯಿದ್ರು. ಸರಿ ಆಯಿತು, ಈ ಸತಿ ಹೆಂಗೋ ಕರಿಬೇವು ಪೌಡ್ರ್ ಖಾಲಿ ಆಗಿತ್ತು, ಅದನ್ನು ಮಾಡ್ಕೊಳ್ತಾ ಇದ್ದೆ ಒಣಗಿಸಿ. ಬೇವಿನ ಸೊಪ್ಪು ಕೂಡ ಒಣಗಿಸ್ಬಿಟ್ಟು ಅದನ್ನು ಒಂದು ಪೌಡ್ರ್ ಮಾಡಿ ನೋಡೋಣ. ನನಗೆ ಬೆಲ್ಲಿ ಫ್ಯಾಟ್ ಇವಾಗ ರೀಸೆಂಟಾಗಿ ಜಾಸ್ತಿ ಆಗಿದ್ದು, ಓಕೆ ಟ್ರೈ ಮಾಡೋಣ, ಇದರಿಂದ ಕಮ್ಮಿ ಆದರೆ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡೋಣ ಅಂತೇಳಿ ಅದನ್ನು ಕೂಡ ಎಲ್ಲ ಬಿಡಿಸಿಟ್ಬಿಟ್ಟು ಒಣಗಿಸಿಟ್ಟೆ. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಅವ್ನಿಗೆ ಅವ್ರು ಹೇಳಿದರು ಜಾಸ್ತಿ ಇದ್ರಾಗ ಏನು ಕೊಡಬೇಡಿ, ರಸಮ್ ಏನಾದರೂ ಕೊಡಿ, ಅದು ಬೇಗನೆ ಒಂದು ವೇಳೆ ಕಾಫ್ ಆ ಥರದ್ದೇನೇ ಇದ್ದರೂ ಬೇಗ ಹೋಗುತ್ತೆ ಅಂತ. ಸರಿ ಆಯಿತು, ಇವತ್ತು ರಸಮ್ಮೇ ಮಾಡಿಬಿಡೋಣ ಅಂತೇಳಿ ತೆಳ್ಳದಾಗಿ ರಸಮ್ ಮಾಡಿ ಊಟ ಮಾಡಿ ಇನ್ನು ನೆಕ್ಸ್ಟ್ ಡೇ ನಾನು ತಿರ್ಗಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫಾರ್ಮ್ ಹತ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಓಡಿ ಬರೋ ಅಷ್ಟೊತ್ತಿಗೆ ಅಪ್ಪು ಒಂದೇ ಸಮ ಅಳು
ನನಗೆ ಜ್ವರ ಕಮ್ಮಿ ಆಗೇ ಇರಲಿಲ್ಲ. ಔಷಧಿ ಹಾಕಿದ್ರು ಒಂದೇ ಸಮ ಅಳ್ತಾ ಇದ್ದ. ಅವನ್ನ ಸುಧಾರಿಸಿ ಟಿಫನ್ ಮಾಡಿ ಮಲಗಿಸ್ಬಿಟ್ಟು ಇನ್ನು ನಾನು ಕೂಡ ರೆಡಿ ಆಗೋಣ ಅಂಥೇಳಿ, ಇವತ್ತು ಹೆಂಗೋ ವಾರ ಅಲ್ವಾ, ಸೊ ಸೀರೆ ಉಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ಯಾರಿನ ತೆಗೆದೆ. ಇದು ನಾನು ಫಸ್ಟ್ ನನ್ನ ಲೈಫಲ್ಲಿ ನಾನು ಹುಟ್ಟಿರುವಂಥ ಫಸ್ಟ್ ಸ್ಯಾರಿ ಅಂದರೆ ಇದು. ನನ್ನ 10th ಫೇರ್ವೆಲ್ಗೆ ಅಂತ ಹೇಳ್ಬಿಟ್ಟು ಅಮ್ಮ ಕೊಡಿಸಿದ್ದು. ಅದ್ರ ಜೊತೆ ಒಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡಿದೆ, ಬಟ್ ಇವಾಗ ಅದಾಗಲ್ಲ, ಅದು ಇಲ್ಲ ಕಳೆದೇ ಹೋಯಿತು. ಸೊ ಹಾಗಾಗಿ ಸರಿ ಆಯಿತು, ಇವತ್ತು ಉಟ್ಕೊಂಡು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಂದು ಇದು ರೆಡಿಮೇಡ್ ಬ್ಲ್ಯಾಕ್ ಕಲರ್ ಬ್ಲೌಸ್ ನಾನು ಮೀಶೋದಲ್ಲಿ ತೊಗೊಂಡಿದ್ದು, ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಹಾಗಾಗಿ ಉಟ್ಕೊಂಡು ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿ ಇವತ್ತೊಂದು ಸಿಂಪಲ್ಲಾಗಿ ಹುರುಳಿಕಾಳು ರಸವನ್ನ ಮಾಡ್ತಾಯಿದ್ದೀನಿ. ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ಟ್ರೈ ಮಾಡಬೇಕು ಅಂತೇಳಿ. ಹಾಗಾಗಿ ಇವತ್ತು ನಮಗೂ ಸ್ವಲ್ಪ ಯಾಕೋ ಥ್ರೋಟಲ್ಲಿ ಒಂಥರ ಆಗ್ತಾಯಿತ್ತು. ಓಕೆ, ನಮಗೂ ಜ್ವರ ಗಿರ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಹುರುಳಿಕಾಳನ್ನ ಫಸ್ಟು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಅದನ್ನು ತೊಳೆದ್ಬಿಟ್ಟು ಫಸ್ಟು ಡ್ರೈ ಆಗಿ ನಾವು ರೋಸ್ಟ್ ಮಾಡ್ಕೊಬೇಕು. ಅದು ಚಿಟಪಟ ಅಂತ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ರೋಸ್ಟ್ ಮಾಡಿಕೊಂಡು 1-2 ಅವರ್ ಅದನ್ನು ನೆನೆಸಕ್ಕೆ ಬಿಡಬೇಕು. ನೆನೆಸಿ ಆದಮೇಲೆ ಒಂದು ಕುಕ್ಕರ್ಗೆ ಅದನ್ನೆಲ್ಲ ನೀಟಾಗಿ ಸೋಕ್ ಮಾಡಿಬಿಟ್ಟು ಕುಕ್ಕರ್ ಒಳಗೆ ಹಾಕಿ ಒಂದೇ ವಿಜಿಲ್ ಕೂಗಿಸ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಿ ವಿಜಿಲ್ನ ಕೂಗಿಸ್ಕೋಬೇಕು. ಆನಂತರ ಇಲ್ಲಿ ಆ ರಸಮ್ಗೆ ನಾನೊಂದು ಪೌಡ್ರನ್ನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಏನೇನೆಲ್ಲ ಬೇಕು ಅಂತಲೂ ನಮ್ಮ ಜೊತೆ ಶೇರ್ ಮಾಡ್ತೀನಿ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇವಾಗ ಒಂದು ಪ್ಯಾನ್ಗೆ ನಾನು ಎಲ್ಲನೂ 2 ಸ್ಪೂನು ಧನಿಯಾ, ಮೆಣಸು, ಜೀರಿಗೆ, ಹಾಗೆ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ, ಅದ್ರ ಜೊತೆ ಒಣಗಿಸಿರೋಂಥ ಕರಿಬೇವು ಇಷ್ಟನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋದು. ಅದ್ರ ಜೊತೆಗೆ ಪಾಪ ಫೋನ್ ಮಾಡಿದ್ದ ಪರಿ, ಅವನ ಜೊತೆ ಮಾತಾಡ್ಕೊಂಡೇ ಅಡುಗೆ ಮಾಡ್ತಾಯಿದ್ದೆ. ಇನ್ನದು ಡ್ರೈ ರೋಸ್ಟ್ ಆಗಿ 6 ಗಂಟೆ ಅದರಷ್ಟಿಗೆ ಒಂದು ಕೈಯಲ್ಲಿ ಇಡೀ ಆಗೋಷ್ಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ, ಅಂದರೆ ಫುಲ್ಲು ಸಾಫ್ಟ್ ಬೇಡ, ಸ್ವಲ್ಪ ರಫ್ ಆಗಿ ನಾವು ಅದನ್ನು ಜಾರ್ ಮಾಡ್ಕೊಳ್ಳೋದು, ಅಂದರೆ ಮಿಕ್ಸಿ ಮಾಡ್ಕೊಂಡು ಈ ಥರ ಪೌಡ್ರ್ ಆಗುತ್ತೆ. ನೀವು ಬೇಕಾದ್ರೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ನೀವು ರಸಮೆಲ್ಲ ಮಾಡ್ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇವಾಗ ನಾನು ಕಾಳು ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಜಾಸ್ತಿ ಕಾಳನ್ನ ಬೇಯಿಸ್ಕೊಂಡಿದ್ದೀನಿ, ಯಾಕಂದರೆ ಪಲ್ಯ ಕೂಡ ಮಾಡ್ಕೊಳ್ಳೋಣ ಅಂಥೇಳಿ. ಅದರಲ್ಲೂ ಒಂದು 3 ಸೌಟಷ್ಟು ಕಾಳನ್ನ ತೊಗೊಂಡು ಏನು ಬೇಯಿಸಿದ್ವಲ್ಲ ಅದನ್ನು ನೀರು ಹಾಕಿ ಅದನ್ನು ಕೂಡ ಗ್ರೈಂಡ್ ಮಾಡಿಕೊಂಡು ಎತ್ತಿಟ್ಕೋಬೇಕು. ಇವಾಗ ಒಂದು ಕಡಾಯಿಗೆ ನಾರ್ಮಲಾಗಿ ಒಗ್ಗರಣೆ ಹಾಕ್ಕೊಳ್ಳೋ ಥರ ಹಾಕ್ಕೊಂಡು ಅದಕ್ಕೆ ಗುಂಡು ಮೆಣಸಿನ್ಕಾಯಿ ಬರುತ್ತಲ್ಲ, ಸಾಂಬಾರು ಮೆಣಸಿನ್ಕಾಯಿ, ಅದನ್ನು ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದೇ ಒಂದು ಚಿಕ್ಕ ಟೊಮೊಟೊನ ಫ್ರೈ ಮಾಡಿ ಅದು ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ನಾವೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ, ಆ ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಹುರುಳಿಕಾಳನ್ನ ಅದನ್ನು ಕೂಡ ಹಾಕಿ ಚೆನ್ನಾಗಿ ನಾವೇನು ಬೇಯಿಸಿಟ್ಕೊಂಡಿದ್ವಿ ಆ ನೀರನ್ನು ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಾಸ್ಟಿಗೆ ಸ್ವಲ್ಪ ಹುಣಸೆಹಣ್ಣು ರಸ ಹಾಕಿ ಕುದಿಸಿದ್ರೆ ಚೆನ್ನಾಗಿ ರಸಮ್ ರೆಡಿ ಆಗುತ್ತೆ. ಹುರುಳಿಕಾಳು ರಸಮ್ ಯಾರಿಗೆಲ್ಲ ಕೊಬ್ಬು ಜಾಸ್ತಿ ಇರುತ್ತೆ ನೋಡಿ ಅಂಥವ್ರಿಗೆ ಈ ಸಾಂಬಾರನ್ನ ಮಾಡಿಕೊಡಿ, ಟ್ರೈ ಮಾಡಿ. ಇನ್ನು ಊಟ ಎಲ್ಲ ಮುಗಿಸಿ ಅಪ್ಪನೂ ಕೂಡ ಕರ್ಕೊಂಡು ಹೊಟ್ವಿ. ಅವನಿಗೆ ಕಣ್ಣೆಲ್ಲ ಫುಲ್ಲು ಊದ್ಕೊಳಂಗೆ ಆಗ್ಬಿಟ್ಟಿದೆ, ಇನ್ನೂ ಜ್ವರ ಕಮ್ಮಿ ಆಗಿರಲಿಲ್ಲ. ಆದರೂ ಸಿಕ್ಕಾಪಟ್ಟೆ ಮೆರೆದಿದ್ದಾನೆ ಫಾರ್ಮ್ ಹತ್ರ. ನೆಕ್ಸ್ಟ್ ಡೇ ಅಂತ ನಮ್ಗೆ ಹಾರ್ಟ್ ಅಟ್ಯಾಕೆ ಬರ್ಸ್ಬಿಟ್ಟು ಹಂಗೆ ಆಡ್ದ. ನಾನು ಅದೇನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಇನ್ನೂ ಹುಷಾರಾಗಿಲ್ಲ, ಎಲ್ಲ ಕಣ್ಣೆಲ್ಲ ಫುಲ್ಲು ಊದ್ಕೊಂಬಿಟ್ಟೈತೆ. ಇವಾಗ ಬೇಗ ಹಾಲು ಕರೆದು ಅವನ್ನ ಮಸೀದಿಗೆ ಕರ್ಕೊಂಡು ಹೋಗಬೇಕು ಯಂತ್ರ ಹಾಕ್ಸೋಕ್ಕೆ. ಅವ್ನು ನೋಡ್ಬಿಟ್ಟಿದ್ದೀವಿ ನಾವು, ಯಂತ್ರ ಹಾಕ್ಸಿದ್ರೇ ಅವನು ಸರಿ ಹೋಗೋದು. ಏನು ಔಷಧಿ ಕೊಡಿಸಿದ್ರು ಸರಿ ಹೋಗಲ್ಲ ಅಲ್ಲಪ್ಪ. ಸೊ ಯಂತ್ರ ಹಾಕ್ಸ್ಬೇಕು. ಇವಾಗ ಪುಟ್ಟಿಂಗ್ ಕರ್ಕೊಬರೋಕ್ಕೆ ಹೋಗ್ತಾಯಿದ್ದೀವಿ. ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ಹಿಂಗೆ ತೋರಿಸ್ತೀನಿ, ಬನ್ನಿ. ಬಾ ಹೇ, ಇದು ಜಾಗ ಬಿಡೋ ಒಳಗೆ ಮುಷ್ಣಿ ಹೇಳಿ ಒತ್ಲಿಸ್ಕೊಂಬರ್ಬೇಕಾ ನೀನು? ಹಾಂ ಬಾ. ಇಲ್ಲಿಂದ ಓಡು ಅವ್ರ ಅಮ್ಮನ ಹತ್ರಕ್ಕೆ. ಇನ್ನು ಹೆಂಗೋ ಫಾರ್ಮ್ ಹತ್ರ ಬಂದು ಬೇಗ ಕೆಲಸ ಮಾಡೋಣ, ಇನ್ನು ಅವನಿಗೆ ತಾಯಿ ತಾಕ್ಸ್ಕೊಬರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ನಾವು ಬೇಗನೆ ಫಾರ್ಮ್ ಹತ್ರ ಬಂದು ಹಸು ಕೆಲಸ ಶುರು ಮಾಡ್ಕೊಂಡ್ವಿ. ಆದರೆ ಹೇಳ್ತಾರಲ್ಲ, ನಾವೇನು ಅಂದ್ಕೊಂಡ್ರೆ ಅದು ಇನ್ನೇನು ಆಗುತ್ತೆ ಅಂತ ಬೇಗ ಕೆಲಸ ಅಂತ ಮುಗಿಸಿದ್ವಿ. ಬಟ್ ಹೋಗೋಕ್ಕಾಗಲಿಲ್ಲ. ಆವತ್ತು ಸಂಜೆ ಒಂದು 6:30-7 ಗಂಟೆ ಮೇಲೆ ವಿಪರೀತ ಜೋರು ಮಳೆ ಬರೋಂಗೆ ಆಗೋಯ್ತು. ಜೋರು ಮಳೆ ಸ್ಟಾರ್ಟ್ ಆಗೋಯ್ತು. ಇನ್ನು ಅವನಿಗೆ ಕರ್ಕೊಂಡು ಹೋಗೋಕ್ಕೂ ಆಗಲಿಲ್ಲ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಾವು ಕರ್ಕೊಂಡು ಹೋಗೋಕ್ಕೂ ಆಗಲಿ, ಯಾಕಂದರೆ ಮಳೆ ನೆನೆಸ್ಬಿಟ್ರೆ ತಿರ್ಗಾ ಅವ್ನಿಗೆ ಇನ್ನೂ ಜ್ವರ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಕರ್ಕೊಂಡು ಹೋಗಲೇ ಇಲ್ಲ ನಾವು. ಓಕೆ, ನೆಕ್ಸ್ಟು ಈ ಶನಿವಾರ ಇಲ್ಲ ಏನಾದರೂ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿ ಆಂಜನೇಯನ ದೇವಸ್ಥಾನದಲ್ಲಿ ಮಾತ್ರ ಒಂದು ತಾಯ್ತ ಕಟ್ಟಿಸ್ಕೊಂಡ್ಬಂದ್ವಿ. ಇನ್ನು ಕರುಗಳಿಗೆ ಆ್ಯಸ್ ಯೂಶ್ವಲ್ ಎಲ್ಲ ಹಾಲು ಕುಡಿಸ್ತೀವಿ. ಅವನ್ನ ಚೆನ್ನಾಗಿ ನೋಡಿಕೊಂಡ್ರೆ ನೆಕ್ಸ್ಟು ನಾವು ಚೆನ್ನಾಗಿ ನೋಡ್ಕೊಳ್ತವೆ. ಇಲ್ಲದೇ ಹಾಡು ಹೇಳ್ತದೆ, ಮಳೆ ಬರುವ ಹಾಗಿದೆ ಏನು ಮಾಡೋದು ಅಂತ ಹೇಳ್ಬಿಟ್ಟು
ಫುಲ್ಲು ಮೋಡ ಮುಚ್ಕೊಂಬಿಟ್ಟಿತ್ತು. ನಾವು ಅಂದ್ಕೊಂಡಿದ್ದು ಕೆಲಸನೂ ಆಗಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋದು ಅಂತೇಳಿ ಅಷ್ಟು ಕೆಲಸ ಎಲ್ಲ ಮುಗಿಸಿದ್ವಿ. ಇನ್ನು ಸೈಲೇಜು ಕೂಡ ಎಲ್ಲ ತುಂಬ ಜನ ಕೇಳ್ತಾಯಿದ್ರಿ ಖಾಲಿ ಆಯಿತಾ ಅಂತ. ಇನ್ನೇನು ನೋಡ್ಬೋದು, ಅಷ್ಟೇ ಸೈಲೇಜ್ ಇರೋದು. ನೆಕ್ಸ್ಟ್ ಹಾಕ್ಸ್ಕೋಬೇಕಾ ಬೇಡವಾ ಅಂತ ಇನ್ನೂ ನಾವು ಪ್ಲ್ಯಾನ್ ಮಾಡಿಲ್ಲ. ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಿದ್ದೀವಿ. ಯಾಕಂದರೆ ನಮ್ಮದು ಜೋಳ ಹಾಕಿದ್ದೀವಲ್ಲ, ಅದೇನಾದರೂ ಸ್ವಲ್ಪ ಮಟ್ಟಿಗೆ ಬಂದರೆ ಅದೇ ಅಡ್ಜಸ್ಟ್ ಆಗಿಬಿಡುತ್ತೆ. ಇನ್ನು ಎಷ್ಟು ಸೂಪರ್ ಆ್ಯಕ್ಟಿವ್ ಆಗಿದ್ದಾನೆ ಅಂದರೆ ಇವತ್ತು ಅಷ್ಟು ಆ್ಯಕ್ಟಿವ್ ಆಗಿದೆ, ಜ್ವರ ಇದ್ರೂ. ಇವರಪ್ಪ ತೊಗೊಂಡೋಗಿ ಹಾಕ್ತಾಯಿದ್ದಕ್ಕೆ ಇವನು ಹುಲ್ ತೊಗೊಂಡೋಗಿ ಆ ಕರುಗೆ ಹಾಕ್ತಾಯಿದ್ದಾನೆ. ಹಾಕ್ದೆ ನೋಡು ನಾನು ಹಾಕ್ತೆ ಅಂತ ಬಂದು ಹೇಳ್ತಾ ಇದ್ದ. ಈ ಥರದ್ದೆಲ್ಲ ಚೆನ್ನಾಗಿ ಮಾಡ್ತಾನೆ. ಇನ್ನು ಅಲ್ಲಿಂದ ಬಂದು ಹೋಗೋಕ್ಕಾಗಲಿಲ್ಲಲ್ವ, ಊಟ ಎಲ್ಲ ಮುಗಿಸಿ. ಇನ್ನು ನಂಗೆ ನೆಕ್ಸ್ಟ್ ಡೇ ಒಂದು ಮೇಕಪ್ ಆರ್ಡ್ರ್ ಇತ್ತು. ಸರಿ ಅಂದ್ಬಿಟ್ಟು ಅವರು ಜ್ಯುವೆಲ್ರಿ ರೆಂಟಿಗೆ ಕೇಳಿದ್ರು. ಅದನ್ನೆಲ್ಲ ಎತ್ತಿಕೊಂಬಿಡೋಣ, ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂಥೇಳಿ ಆ ಕೆಲಸನ ಮಾಡಿಕೊಂಡೆ. ನೀವು ಏನಾದರೂ ಮೇಕಪ್ ಬುಕ್ಕಿಂಗ್ಸ್ನ ಮಾಡ್ಕೋಬೇಕು ಅಂತಿದ್ರೆ ನಾನು ಡಿಸ್ಕ್ರಿಪ್ಷನ್ ನನ್ನ ನಂಬರ್ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಹತ್ರ ಜ್ಯುವೆಲ್ರೀಸ್ ಕೂಡ ಇದೆ, ನೀವು ಬೇಕಾದ್ರೆ ರೆಂಟಿಗೆ ಕೂಡ ತೊಗೋಬೋದು. ಅಫೋರ್ಡಬಲ್ ರೀಸನಲ್ಲೇ ನಾನು ನಿಮಗೆ ಜ್ಯುವೆಲ್ರೀಸ್ನ ರೆಂಟು ಕೂಡ ಕೊಡ್ತೀನಿ. ಇನ್ನು ಆವತ್ತಿನ ನೈಟ್ ಒಂದು 10 ಗಂಟೆ ಆಗೋಯಿತು. ನಾನೆಲ್ಲ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲನೂ ಜೋಡಿಸ್ಕೊಂಡು. ಇನ್ನು ಸ್ಯಾರಿ ಪ್ರಿಪ್ಲೇಟಿಂಗ್ ಮಾಡೋಕ್ಕಾಗಲಿಲ್ಲ. ಅವರು ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೇನು ಮಾಡೋಕ್ಕೆ ಹೋಗಲಿಲ್ಲ. ಹೇಗೋ ಮೇಕಪ್ ಮುಗಿಸ್ಕೊಂಡು ಬೇಗ ಬರ್ತೀನಲ್ಲ, ಮಾಡೋಣ ಅಂತ ಅಂದ್ಕೊಂಡೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.